78 ವರ್ಷಗಳ ನಂತರ ಮತ್ತೆ ಕೇಳಬೇಕಾಗಿದೆ. ಲಾಂಗೆಸ್ಟ್ ಸರ್ವ್ ಸಿ ಎಮ್ಗಳು, ಗುಂಡಿ ಇರುವ ರಸ್ತೆಗಳು, ಕಸ ತುಂಬಿರುವ ನಗರಗಳು, ನ್ಯಾಯ ಕೇಳುತ್ತಿರುವ ಧರ್ಮಸ್ಥಳದ ಧ್ವನಿಗಳು, ಬೆಳೆಯನ್ನು ಬೆಳೆದು ಸರ್ಕಾರದ ಬಳಿ ಭಿಕ್ಷಾತೀತವಾಗಿ ಬೇಡುತ್ತಿರುವ ರೈತರುಗಳು, ಸಾಲಕ್ಕೆ ಅಂಜಿ ನೇಣಿಗೆ ಶರಣಾಗುತ್ತಿರುವ ಅನ್ನ ಬೆಳೆಯುವ ಅನ್ನದಾತ, 2.5 ಲಕ್ಷ ಸರ್ಕಾರಿ ಸರ್ಕಾರಿ ಪೋಸ್ಟ್ಗಳು ಖಾಲಿ ಇದ್ದು ಬೀದಿಗೆ ಬಂದು ಓದಿದ್ದೇವೆ ಕೆಲಸ ಕೊಡಿ ಅಂತೇಳಿ ಬೇಡುತ್ತಿರುವ ಯುವ ಜನತೆ, ತುಂಬಿ ತುಳುಕುತ್ತಿರುವ ಭ್ರಷ್ಟಾಚಾರಗಳು, ಕಳ್ಳರಿಗಿಂತ ದೊಡ್ಡ ಮಟ್ಟದಲ್ಲಿ ದರೋಡೆ, ಕಳ್ಳತನ, ಕೊಲೆ, ಲೂಟಿ, ಭ್ರಷ್ಟಾಚಾರ, ರೌಡಿಗಳ ಜೊತೆ ಒಬ್ಬ IPS ಆಫೀಸರ್ಗಳಂಥವ್ರು ತಮ್ಮ ಫೋಟೋಗಳನ್ನು ಶೇರ್ ಮಾಡೋ ಮಟ್ಟಕ್ಕೆ ಇವತ್ತು ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ನಾವು ಮಾಡ್ತಾ ಇರೋದು ನಿಮಗೋಸ್ಕರ ಕರ್ನಾಟಕ. ನಮಗೆ ಇವತ್ತು ಅಷ್ಟೇ ನಮ್ಮ ಟೀಮನ್ನು ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು. ನಮ್ಮ ಮೇಲೆ ಇಷ್ಟು ಪ್ರಹಾರ ಮಾಡಿದ್ರೂ ಸಹ ನಮ್ಮ ಟೀಮ್ ಅವರು ದೇ ಆರ್ ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನಾವು ಅದಕ್ಕೆ ಅವ್ರಿಗೆ ಋಣಿಯಾಗಿರ್ತೇವೆ. ನಮ್ಮ ಧ್ವನಿ ನಿಮಗೋಸ್ಕರ, ನಾವು ಮಾಡುತ್ತಾ ಇರೋದು ನಿಮಗೋಸ್ಕರ, ನಮ್ಮ ಹೋರಾಟ ನಿಮಗೋಸ್ಕರ, ಮುಂದಿನ ಪೀಳಿಗೆಗೋಸ್ಕರ. ನೀವು ಮಾಡಬೇಕಾರೋದು ಇಷ್ಟೇನೇ, ನಮ್ಮ ಧ್ವನಿಗೆ ನಿಮ್ಮ ಧ್ವನಿಯನ್ನು ಸೇರಿಸ್ಬೋದು, ಶೇರ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ನಮ್ಮ ವಿಚಾರಗಳು ಸರಿಯಾಗಿದ್ದರೆ ಸರ್ಕಾರದ ಮೇಲೆ ಒತ್ತಡ ಇರಬೇಕು. ಒತ್ತಡ ಹೇರಿದಾಗ ಮಾತ್ರ ಈ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ, ನಿಮ್ಮ ಮುಖದಲ್ಲಿ ನಗು ಬರ್ತದೆ. ಇವತ್ತು CMಗಳು, 224 MLAಗಳು, 29 MPಗಳು, ಅವ್ರ ಜೊತೆ ಇರುವ ಬಕೆಟ್ಗಳು ನಗ್ತಾ ಇದ್ದಾರೆ. ನೀವುಗಳು ನಗಬೇಕು ಅಂತಂದರೆ ಈ ಭ್ರಷ್ಟಾಚಾರದ ವಿರುದ್ಧ ನೀವು ಧ್ವನಿ ಕೂಡಿಸಲೇಬೇಕು. ನೀವು ಒಬ್ಬಂಟಿಯಾಗಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಟ್ರೂ ಲೈಫ್ ನ್ಯೂಸ್ ಚಾನೆಲ್ ನಿಮ್ಮ ಜೊತೆಗೆ ಇರ್ತದೆ. ನಮ್ಮ ಮೇಲೆ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ನಾವು ಮಾತನಾಡೋದನ್ನು ನಿಲ್ಲಿಸೋದಿಲ್ಲ. ಇದು ನಮ್ಮ ಸಂವಿಧಾನ ಕೊಟ್ಟಿರುವಂಥ ವಾಕ್ ಸ್ವಾತಂತ್ರ್ಯ ಅಂತ ಹೇಳುತ್ತಾ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಾಥಮಿಕ ಶಾಲೆಗಳಲ್ಲಿರುವಂಥ 350 ಶಾಲೆಗಳಲ್ಲಿರುವಂಥ ಐ ಥಿಂಕ್ ಬಂಗಾರಪ್ಪನವರ ಮಗ ಇಫ್ ಐ ಆಮ್ ನಾಟ್ ರಾಂಗ್ ಎಜುಕೇಷನ್ ಮಿನಿಸ್ಟ್ರು ಎಲ್ಲಿಗೆ ಬಂತು, ಯಾರಿಗೆ ಬಂತು? CM ಮಗ ಎಜುಕೇಷನ್ ಮಿನಿಸ್ಟ್ರು ಆದರೂ ಚಿಕ್ಕಬಳ್ಳಾಪುರದ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಒಬ್ಬೊಬ್ಬ ಮೇಷ್ಟ್ರಲ್ಲಿ ಮಕ್ಕಳು ಕಲಿತಾ ಇದ್ದಾರೆ ಅಂತಂದರೆ ಅವರ ಭವಿಷ್ಯ ಕತ್ತಲಾಗುತ್ತೆ. ಅವರು ಡಾಕ್ಟರ್ ಆಗಲ್ಲ, ಇಂಜಿನಿಯರ್ ಆಗಲ್ಲ, ಒಬ್ಬ ದೊಡ್ಡ ನ್ಯಾಯವಾದಿ ಆಗಲ್ಲ. ಯಾಕೆ ಅಂತಂದರೆ ಬೇಸಿಕ್ ಶಿಕ್ಷಣನೇ ಸಿಕ್ಕಿಲ್ಲ ಅಂತಂದರೆ, ಸರ್ಕಾರಿ ಶಾಲೆಗಳಲ್ಲಿ ಪಾಠ ಹೇಳ್ಕೊಡೋ ಮೇಷ್ಟ್ರೇ ಇಲ್ಲ ಅಂತಂದರೆ, ಬಿದ್ದೋಗೋ ಶಾಲೆಗಳಿದೆ ಅಂತಂತಂದರೆ ನಾವು ಮತ್ತೆ ಕೇಳಬೇಕಾಗಿದೆ. ನೀವು ಲಾಂಗೆಸ್ಟ್ ಸರ್ವ್ CM ಆದರೂ ಏನು ಪ್ರಯೋಜನ ಬಂತು? ಅಥವಾ 1400 ಕೋಟಿ ಡಿಕ್ಲೇರ್ ಮಾಡಿರೋ ಡೆಪ್ಯೂಟಿ CM ಆದರೆ ಏನು ಬಂತು? ಅಥವಾ ಹೆಲಿಕಾಪ್ಟರ್ ತೊಗೊಂಡ್ರು ಒಬ್ಬ ಮಿನಿಸ್ಟರ್ ಆದರೆ ಏನು ಬಂತು? ಬಡವರಾಗಿ ಉಳಿದ್ದಾರೆ. ಅವರ ಹೆಗಲಿಗೆ 5 kg ಅಕ್ಕಿ ನ್ಯಾಯಕ್ಕೆ ಕೊಂದವರು ಯಾರು ಅಂತ ನ್ಯಾಯ ಕೇಳೋಕವ್ರೆ, ಅವರ ನೊಂದವರ ಮೇಲೇ ಕೇಸ್ ಹಾಕುವಂಥ ವ್ಯವಸ್ಥೆ ಇಲ್ಲಿ ಆಗಿದೆ ಅಂತಂದರೆ ನಿಜವಾಗ್ಲೂ ಇದನ್ನು ನಾವು ಆಶ್ಚರ್ಯ ಪಡಬೇಕಾಗಿದೆ. ಕಣದಲ್ಲೂ ಕರ್ನಾಟಕ. ಥ್ಯಾಂಕ್ ಯು.